ಮೋಹ ಅಂತನ್ನೋದು ಮನಸ್ಸಿನ ಕಸ ಅದ. ಅದೊಂದು ಬಗೆಯ ಕಸ. ಮೋಹಕ್ಕ, ಪ್ರೇಮಕ್ಕ, ಪರಮ ಪ್ರೇಮ ರೂಪ ಭಕ್ತಿಗೆ ವ್ಯತ್ಯಾಸ. ಮೂರು ನಮ್ಮದೇ ಮನಸ್ಸಿನಲ್ಲಿ ಈ ಮೂರು ಭಾವನೆಗಳು. ಮೊದಲನೇದ್ದು ಮೋಹ, ಎರಡನೇದ್ದು ಪ್ರೇಮ, ಮೂರನೇದ್ದು ಪರಮ ಪ್ರೇಮ. ಮೂರು ಇವೆಲ್ಲ ಸ್ವಲ್ಪ ಬೇರೆ. ಪರಮ ಪ್ರೇಮ ಮನುಷ್ಯನನ್ನ ದೇವನನ್ನಾಗಿಸ್ತದೆ. ಪ್ರೇಮ ಮನುಷ್ಯನನ್ನ ಸುಖಿಯನ್ನಾಗಿಸ್ತದೆ. ಇದೇನದಲ್ಲ ಮೋಹ, ಅದು ಒಂದು ಬಗೆಯ ಪ್ರೇಮವೇ. ಆದರೆ ಅದು ಮಾದಕವಾಗಿರೋದರಿಂದ ಅದು ಮನುಷ್ಯನನ್ನ ಏನು ಮಾಡ್ತದೆ? ಮೂಢನನ್ನಾಗಿಸ್ತದೆ. ಮೂರು ಸುಮ್ಮನೆ ಒಂದಿಷ್ಟು ಉದಾಹರಣೆ ಕೊಟ್ಟು ಹೇಳೋದಾದರೆ, ಸ್ವಚ್ಛ ನೀರ ಜುಳುವಾಗಿ ಹರಿತಾ ಅದ. ಇಂಥ ಒಂದು ಹೊನಲ, ಬಹಳ ತಿಳಿಯಾದ ನೀರ. ಅಂಥ ನೀರಿನ ಝರಿಯನ್ನು ಹರಿದು ಹೋಗ್ತದೆ. ಎಷ್ಟು ತಿಳಿ, ಎಷ್ಟು ಸವೆ, ಎಷ್ಟು ತಂಪ. ಅದು ಪ್ರೇಮ, ಅದು ಪ್ರೇಮ. ಇನ್ನೊಂದು ಕಡೆ ಒಂದು ಕೆರೆಯಾಗ ಬಂದು ನಿಂತದ. ಸ್ಟ್ಯಾಗ್ನೆಂಟ್, ಸುಮ್ಮನೆ ನಿಂತದ. ಸುತ್ತಮುತ್ತೆಲ್ಲ ಹೊಲಸದ, ರಾಡಿ ಆಗ್ಯದ. ಒಳಗೆ 4 ಎಮ್ಮೆಗಳು ಬಿದ್ದಾವ. ಎಲ್ಲ ರಾಡಿ ಎಬ್ಬಿಸ್ಯಾವ. ಹೊಲಸು ವಾಸನೆ ಬರಕತ್ಯದ. ಮೋಹ. ಅದೇ ನೀರ. ಇನ್ನೊಂದು ನೀರ ಆಕಾಶದಾಗ ಮೇಘವಾಗಿ ತೇಲ್ತಾದ. ಮಣ್ಣಿನ ಸಂಬಂಧ ಇಲ್ಲ, ಬಹಳ ಎತ್ತರ. ಅದೇ ಸ್ವಚ್ಛ ನೀರ. ಅದು ಪರಮ ಪ್ರೇಮ. ಆ ಪರಮ ಪ್ರೇಮಕ್ಕೆ ಭಕ್ತಿ ಅಂತ ಹೆಸರ. ಸಾತು ಪರಮ ಪ್ರೇಮ ರೂಪ ಅಸ್ಮಿನ್. ಭಕ್ತಿ ಅಂದರೆ ಅಂಥ ಪರಮ ಪ್ರೇಮ. ಆಕಾಶದೊಳಗೆ ಮೇಘ ತೇಲದಂಗೆ, ಮೇಘದೊಳಗಿರುವ ನೀರಿದ್ದಂಗೆ ಪರಮ ಪ್ರೇಮ, ಪವಿತ್ರ ಪ್ರೇಮ. ಪರಮ ಪ್ರೇಮ ಅಂದರೆ ಪವಿತ್ರ ಪ್ರೇಮ. ಅದು ಹಾಗೆ ಇದು ಜುಳು ಹರಿತಾ ಇರುವಂಥ ನೀರಿದ್ದಂಗೆ ಪ್ರೇಮ ಇದೆ, ಸ್ವಚ್ಛ ಪ್ರೇಮ ಇದೆ. ಆ ಬಳಿಕ ಇನ್ನೊಂದು ಅದ ಅಲ್ಲ, ಅದು ನೀರೇ ರಾಡಿ ಅದ. ಅಷ್ಟೆ ರಾಡಿ ಅದ, ಹೊಲಸದ, ದುರ್ವಾಸನ ಅದ, ಎಲ್ಲ ಅದ. ಆದರೆ ಒಮ್ಮೆ ಅದರಾಗ ಅದರ ರುಚಿ ಬಿತ್ತು ಅಂದ್ರೆ ಹೊರಗೆ ಬರೋಕ್ಕಾಗೋದಿಲ್ಲ. ಎಮ್ಮೆ ಇನ್ನ ಹೊರಗೆ ಬಂದಿಲ್ಲ. ಎಮ್ಮೆ ಯಾವ ಸ್ವಚ್ಛ ಶೀತಲ ಇದೇನದಲ್ಲ, ಜುಳು ಹರಿತದಲ್ಲ, ಅಲ್ಲಿ ಎಂದೂ ಹೋಗೋದಿಲ್ಲ. ಅದು ಹೋಗೋದೇ ಎಲ್ಲಿಗೆ? ಅಲ್ಲಿಗೆ. ಅದರಾಗ ಸುಮ್ಮನೆ ದಂಡ್ಯಾಗ ಕೂತ್ಕೊಂಡು ನೀರು ಕುಡಿತದಂತಲ್ಲ. ಮೊದಲೊಂದು ಕಾಲಿಟ್ಟು ಒಂದಿಷ್ಟು ಒಳಗೆ ಹೋಗಿ ಎಲ್ಲ ಎಬ್ಬಿಸಿ ಆ ಬಳಿ ಗೋಣಪಾಣ ಆ ಕಡೆ ಹಾಕಿ ಆನಂತರ ಮಾಲೀಕ ಹೊರಗಿರ್ತಾನ, ಕರಿತಾನ. ಅದಂತದ ಸಾಧ್ಯ ಇಲ್ಲ. ಎಷ್ಟು ಮಜಾ ಅದ ಒಳಗೆ, ಇಲ್ಲಿ ಎಷ್ಟು ಮಜಾ ಅದ. ಅದಕ್ಕೆ ಮೋಹ ಅಂತಾರೆ. ಮೋಹ ಅಂದ್ರೆ ರಾಡಿಯಾದಂಥ ಪ್ರೇಮ, ಅದು ಮೋಹ. ರಾಡಿಯಾದ ಪ್ರೇಮ. ಅದರಾಗ ಕಾಮದ ರಾಡಿ ಇರಬಹುದು, ಅಸೂಯಾದ ರಾಡಿ ಇರಬಹುದು, ಅಹಂಕಾರದ ರಾಡಿ ಇರಬಹುದು, ಲೋಭದ ರಾಡಿ ಇರಬಹುದು. ಅವು ಎಲ್ಲ ಕೂಡ್ಕೊಂಡು ಒಂದು ಪ್ರೇಮ ಏನಿರ್ತದಲ್ಲ, ಅದಕ್ಕೆ ಮೋಹ. ಪೀತ್ವಾ ಮೋಹಮಯೀಂ ಪ್ರಮಾದ ಮದಿರಾಂ. ಏನು ಮಸ್ತ್ ಹೇಳ್ತಾನ ಭರ್ತೃಹರಿ.
ಪೇತ್ವಾ ಮೋಹಮಯೀಂ ಮೋಹಮಯೀಂ ಮದಿರಾ ಉನ್ಮತ್ತ ಭೂತಂ ಜಗತ್. ಎಷ್ಟು ಚಂದ ಹೇಳ್ತಾನೆ. ಭರ್ತೃಹರಿ ಅಂತ ಒಬ್ಬರಾಗಿ ಹೋದರು ಈ ದೇಶದೊಳಗೆ, ಬಹಳ ದೊಡ್ಡ ಮಹಾತ್ಮರು. ರಾಜನಿದ್ದ, ಎಲ್ಲವನ್ನ ಪರಿತ್ಯಾಗ ಮಾಡಿ ಅದ್ಭುತ ಜೀವನವನ್ನು ಸಾಗಿಸಿದ ಆತ ಹೇಳ್ತಾನೆ, ಪೀತ್ವಾ ಮೋಹಮಯೀಂ ಮದಿರಾಂ ಉನ್ಮತ್ತ ಭೂತಂ ಜಗತ್. ಮೋಹ ಮದಿರಾಂ ಜಗತ್ತು ಹೇಗದ ಅಂದ್ರೆ ಉನ್ಮತ್ತ ಭೂತಂ, ಉನ್ಮತ್ತಾಗ್ಯದ ಜಗತ್ತ. ಎದರಿಂದ ಉನ್ಮತ್ತಾಗ್ಯದ? ಅಲ್ಲೇ ಹೇಳ್ತಾರೆ, ಪೀತ್ವಾ ಮೋಹಮಯೀಂ ಮದಿರಾಂ. ಮೋಹಮಯೀ ಮದಿರಾ. ಮೋಹ ಅನ್ನುವ ಈ ಮದಿರೆಯನ್ನು ಕುಡಿದು ಜಗತ್ತ ಉನ್ಮತ್ತಾಗ್ಯದ. ಮೋಹ ಅನ್ನೋದೇ ಮದಿರಾ. ಮದಿರಾ ಅಂದ್ರೆ ತಮಗೆ ಗೊತ್ತಿರಬೇಕು, ಬಹಳ ಮಧುರವಾಗಿರ್ತದೆ. ಕುಡಿದು ಬಳಕ ಬಹಳ ಮಧುರ. ಎಷ್ಟು ಮಧುರ ಆಗ್ತದಂದ್ರೆ ಯಾವುದು ನಂದು ಯಾವುದು ಮಂದಿದು ಗೊತ್ತಾಗದಂಗೆ ಆಗ್ತದೆ. ಗಟಾರದ ನೀರ ಸವಿ ನೀರ, ಇದರ ವ್ಯತ್ಯಾಸವೇ ಮರೆಯಾಗಿ ಅದ್ವೈತವಾಗ್ತದೆ. ಎಷ್ಟು ಮಜಾ ಆಗ್ತದೆ. ಯಾವುದು ಒಳ್ಳೆಯದು ಕೆಟ್ಟ ಇದೇನು ದ್ವಂದ್ವ ಭೇದದ ಅಲ್ಲ, ಈ ಭೇದವೇ ನಷ್ಟವಾಗ್ತದೆ. ಅಂಥ ಅದ್ಭುತ ದೃಷ್ಟಿ ಇರಬೇಡ. ಮೋಹ ಮದಿರಾ. ಒಮ್ಮೆ ಈ ಮದಿರೆಯನ್ನು ಮನುಷ್ಯ ಕುಡ್ದ ಅಂದ್ರೆ ಆ ಬಳಿಕ ಇವೆಲ್ಲ ವ್ಯತ್ಯಾಸಗಳು ಹೋಗೇ ಬಿಡ್ತಾವ. ಹುಚ್ಚಾಗ್ತಾನ ಮನುಷ್ಯ. ಬಿಕಮ್ಸ್ ಇಂಟಾಕ್ಸಿಕೇಟೆಡ್. ಎಲ್ಲ ಹೋಗ್ತದೆ. ಇದು ಮೋಹ ಅನ್ನೋದೊಂದು ಮದಿರಾ ಇದ್ದಂಗೆ. ಇದನ್ನು ಹೇಳ್ದವ ಭರ್ತೃಹರಿ. ಮೋಹ ಅನ್ನೋದೊಂದು ಮದಿರಾ ಇದ್ದಂಗೆ. ಇದರಿಂದ ಏನಾಗಿದೆ? ಉನ್ಮತ್ತ ಭೂತಂ ಜಗತ್. ಜಗತ್ತೆಲ್ಲ ಉನ್ಮತ್ತ ಆಗಿದೆ. ಮಾದಕ ಇದು. ಇದರಾಗ ತಮಸ್ಸ ತುಂಬ್ಯದ. ಪರಮ ಪ್ರೇಮದಲ್ಲೇ ಅಲ್ಲೇ ಪ್ರಶಾಂತಿ ತುಂಬಿದೆ. ಪ್ರೇಮದಲ್ಲೇ ಸಂತೋಷ ತುಂಬಿದೆ. ಮೋಹದಲ್ಲೇ ಮದಿರಾ ತುಂಬಿದೆ. ಉನ್ಮತ್ತತ. ಮೂರು ಪ್ರೇಮ ಕೆಟ್ಟಲ್ಲ, ಅದರ ಮೂರು ರೂಪಗಳಲ್ಲಿ ಅದಲ್ಲ. ಮೊದಲನೇದ್ದಲ್ಲ ಮೋಹ. ಅದು ಮನಸ್ಸಿನಲ್ಲಿ ಮಧುರ ಭಾವನೆಗಳಿರಬೇಕು. ಮನಸ್ಸಿನಲ್ಲಿ ಉದಾತ್ತ ಭಾವನೆಗಳಿರಬೇಕು. ಪ್ರೇಮ ಹರುವಾಗಿರಬೇಕು. ಪ್ರೇಮ ಮಾಸಿರಬಾರದು. ಪ್ರೇಮ ಹೊಲಸಾಗಿರಬಾರದು. ಅದು ಜೀವನದ ಸೌಂದರ್ಯಕ್ಕೆ ಕಾರಣವಾಗ್ತದೆ. ಆ ಪ್ರೇಮವೇ ಅದು ಅದ್ಭುತವಾದಂಥ ವಿಶ್ವ ಪ್ರೇಮ. ಅದು ಭಕ್ತಿ. ಅದ ಸುಮ್ಮನೆ ಎಲ್ಲರನ್ನ ನೋಡೋದು ಇದು ಉದಾತ್ತ ಪ್ರೇಮ, ಪರಮ ಪ್ರೇಮ. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆದರೆ ಪರಮ ಪ್ರೇಮ. ಆದರೆ ನಿಮ್ಮಲ್ಲಿ ಯಾರ್ಯಾರಲ್ಲಿ ರೊಕ್ಕದ ಅವ್ರ ಕಡೆ ನೋಡಿ ಆನಂದ ಆಗ್ತಿತ್ತು ಅಂದರೆ, ಉಳಿದವ್ರ ಕಡೆ ನೋಡಿ ಆಗದೇ ಇದ್ದರೆ ಇದು ಪರಮ ಪ್ರೇಮ ಅಲ್ಲ. ಇದು ಚಲನೆ, ಆದರೆ ಸಾಮಾನ್ಯ ಪ್ರೇಮ. ಸಾಮಾನ್ಯ. ಅದು ಹೋಗಿ ಹುಚ್ಚ ಹಿಡಿತು ಅಂದರೆ ಮೋಹ. ಎಷ್ಟು ಮೋಹ ನೋಡಬೇಕು. ಎಂಥೆಂಥ ಸುಂದರ. ಮೀರಾಬಾಯಿ, ಚೈತನ್ಯ ಮಹಾಪ್ರಭು, ಅಕ್ಕ ಮಹಾದೇವಿ ಏನು ಹಾಡ್ತಾರ. ಅವರಲ್ಲಿ ಎಂಥ ಅದ್ಭುತ ಪ್ರೇಮ ತುಂಬ್ಯದ. ಚೈತನ್ಯ ಮಹಾಪ್ರಭುಗಂತೂ ಸುಮ್ಮನೆ ಹಿಂಗೆ ಹೊರಟ ಅಂದ್ರೆ ಎಲ್ಲೆಲ್ಲಿ ನೀಲ ನೀಲ ಕಾಣಿಸ್ತದ ಅಲ್ಲೆಲ್ಲ ಕೃಷ್ಣ ಕೃಷ್ಣ ಕಾಣ್ತಿತ್ತು. ಅವ್ರದ್ದೊಂದು ಅಲ್ಲೆಲ್ಲ ಕೃಷ್ಣ ಕೃಷ್ಣ. ಸುಮ್ಮನೆ ಒಂದು ಎಲ್ಲರೇ ಧ್ವನಿ ಕೇಳಿಸ್ತು ಅಂದ್ರೆ ಕೊಳಲು ಉದ್ದಂಗೆ.
ಭಾವನಾ ಎಷ್ಟು ಬದಲಾಗಿತ್ತು. ಒಂದು ದಿವಸ ಹೀಗೆ ಚೈತನ್ಯ ಮಹಾಪ್ರಭು ಕೂತ್ಕೊಂಡಿರ್ತಾನೆ. ಒಬ್ಬ ದನ ಕಾಯೋ ಹುಡುಗ ಒಂದು ಕೊಳಲ ಹಿಡ್ಕೊಂಡು ಊದ್ತಾ ಇರ್ತಾನೆ. ಚೈತನ್ಯ ಮಹಾಪ್ರಭು ಕೊಳಲ ಕೇಳಿದ ಮರುಕ್ಷಣವೇ ಎದ್ದು ಬಿಡ್ತಾನೆ, ಕುಣ್ಯಾಕ್ ಶುರು ಮಾಡ್ತಾನೆ, ಹಾಡ್ತಾನೆ. ಆ ಕೊಳಲ ಆ ಹುಡುಗನ್ನ ಹೆಂಗೆ ಕಾಣ್ತಾನಂದ್ರೆ ಸಾಕ್ಷಾತ್ ಕೃಷ್ಣ. ದನ ಕೈ ಹುಡುಗವ ಸಾದಾ ಕೊಳಲ, ಆದರೆ ಆ ಕೊಳಲದಾಗ ಕೃಷ್ಣ ಕೊಳಲನ್ನು ಕಾಣ್ತಾನ. ಅದೆಂಥ ಅದ್ಭುತ ಇರಬೇಡ. ಬಸವಣ್ಣ ಹೇಳ್ತಾರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಎಲ್ಲೆಲ್ಲಿ ನೋಡ್ತೇನೆ ಎಲ್ಲ ಕೂಡಲ ಸಂಗಮನೇ ನೀನೇ. ಅವ್ರದ್ದು ದೃಷ್ಟಿಕೋನೇ ಎತ್ತೆತ್ತ ನೋಡಿದಡತ್ತತ್ತ, ಬರೀ ಶರಣರ ಕಡೆ ಅಲ್ಲ, ಎತ್ತೆತ್ತ ನೋಡ್ತೇನೆ ಎಲ್ಲರ ಕಡೆ, ಬರೇ ಶರಣರಲ್ಲ. ಮೋಳಿಗೆಯ ಮಾರಯ್ಯನ ನೋಡಿದರೂ ಕೂಡಲ ಸಂಘ, ಕೊಂಡಿಯ ಮನ್ಸಣ್ಣನ ನೋಡಿದರೂ ಕೂಡಲ ಸಂಘ. ಅದೊಂದು ಅವಸ್ಥಾದ, ಅದಕ್ಕೆ ಪ್ರಸನ್ನ ದೃಷ್ಟಿ ಅಂತ ಕರಿತೇವೆ. ಅದು ಪರಮ ಪ್ರೇಮ. ಆ ಪ್ರೇಮದ ಆವೇಗ ಯಾವಾಗ ಮನುಷ್ಯನಿಗೆ ಬಂತೋ ಆ ಕ್ಷಣಕ್ಕೆ ಆ ಪರಮ ಪ್ರೇಮ ಬಂದಾಗ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಅಲ್ಲೆಲ್ಲ ಅಕ್ಕಮಾದೇವಿ, ವನವೆಲ್ಲ ನೀವೇ, ವನದೊಳಗಣ ದೇವ ತರುವೆಲ್ಲ ನೀವೇ, ತರುವಿನೊಳಗಾಡುವ ಖಗ ಮೃಗ ಪಶು ಪಕ್ಷಿ ಏನದಾವ ಎಲ್ಲ ನೀನೆ. ಚನ್ನ ಮಲ್ಲಿಕಾರ್ಜುನ, ನಿನ್ನನ್ನು ನಾನು ಎಲ್ಲ ಕಡೆ ನೋಡ್ತೇನೆ, ಇದೇ ರೂಪದಾಗ ಕಾಣು, ಮತ್ಯಾವ ರೂಪ ಇರೋದು? ಈಗೇನು ಕುಂತಾರಲ್ಲ, ಈ ರೂಪದಲ್ಲಿ ಚನ್ನ ಮಲ್ಲಿಕಾರ್ಜುನ ನೀನು ನನಗೆ ಕಾಣು. ಸರ್ವಭರಿತನಾಗಿ ಮುಖದೋರ ಚನ್ನ ಮಲ್ಲಿಕಾರ್ಜುನ, ಎಷ್ಟು ಅದ್ಭುತದ ಇದು. ಅದು ಮೂರನೇದ್ದು ಪರಮ ಪ್ರೇಮ. ಎರಡನೇದ್ದು ಕಾಳಿದಾಸ. ಏನು ಸೌಂದರ್ಯ, ಎಲ್ಲೆಲ್ಲಿ ಸೌಂದರ್ಯ ಅದ, ಕಣ್ಣು ಹುಡುಕಾಡ್ಕೊಂಡು ಹೋಗ್ತಿತ್ತದ, ಹುಡುಕಾಡ್ಕೊಂಡು ಹೋಗ್ತಿತ್ತು. ಎಲ್ಲರೇ ಒಂದಿಷ್ಟು ವರ್ಡ್ಸ್ವರ್ತನಿಗೆ ಒಂದಿಷ್ಟು ಹೂಗಳು ಹಿಂಗೆ ಒಳಗಾಡಿದರೆ ಅವನ ಮನಸ್ಸು ಕುಣ್ಯಾಕ್ ಶುರುವಾಗ್ತಿತ್ತು, ಒಂದು ಹಾಡ ಹೊರಗೆ ಬರ್ತಿತ್ತು. ಕಾಳಿದಾಸ ಸುಮ್ಮನೆ ಒಂದು ಗುಡ್ಡ ನೋಡಿದರೆ ಹಿಮದ ಬೆಟ್ಟಗಳೇ ಕಾಣ್ತಿತ್ತು. ಇವೆಲ್ಲ ಹಚ್ಚ ಹಸಿರ ಕಂಡ್ರಿಗೆ ಹುಚ್ಚಿಡಿತಿತ್ತು. ಅಷ್ಟು ಅದ್ಭುತ ಸೌಂದರ್ಯವನ್ನು ಆಸ್ವಾದನ ಮಾಡಿದ ಮಹಾವ್ಯಕ್ತಿ ಕಾಳಿದಾಸ. ಅದು ಸುಖ ಕೊಡ್ತದೆ, ಸಂತೋಷ ಕೊಡ್ತದೆ. ಇವು ಎರಡು ಬಹಳ ಅಪ್ಯಾಯಮಾನ. ಲೋಕದಲ್ಲಿ ಬದುಕುವಾಗ ಪ್ರೇಮ, ಸಾಮಾನ್ಯ ಪ್ರೇಮ, ಮಧುರ ಪ್ರೇಮ, ಮುಗ್ಧ ಪ್ರೇಮ, ಸುಂದರ ಪ್ರೇಮ. ಸ್ವಲ್ಪ ಉದಾತ್ತಾಯಿತು ಪರಮ ಪ್ರೇಮ, ಭಕ್ತಿ, ಅದ್ಭುತ ಪವಿತ್ರ ಪ್ರೇಮ. ಮತ್ತು ಕೆಟ್ಟತು ಅಂದರೆ ಮೋಹ. ಈ ಮೋಹ ಅದಲ್ಲ, ಇದು ಮನಸ್ಸಿನಲ್ಲಿ ಇರದಂಗೆ ನೋಡಿಕೊಂಡ್ರೆ ಜೀವನ ಪ್ರಸನ್ನ, ಮನಸ್ಸ ಪ್ರಸನ್ನವಾಗ್ತದೆ, ಜೀವನ ಪ್ರಸಾದವಾಗ್ತದೆ. ಇದು ಪ್ರಸನ್ನತ. ಇದು ನಾಲ್ಕನೇದ್ದು ಮೋಹ. ಸ್ವಲ್ಪ ಇದನ್ನು ಬದಿಗೆ ಸರಿಸೋದು ಮೋಹ. ನ ಮುಹ್ಯತೆ ಧೀರಸ್ತತ್ರ ನ ಮುಹ್ಯತೆ. ಮೋಹ ಬೇಡ, ಪ್ರೇಮ ಇರಲಿ. ಮೋಹ ಹುಚ್ಚನನ್ನಾಗಿಸ್ತದೆ, ಪ್ರೇಮ ಅರಳಿಸ್ತದೆ, ಮನಸ್ಸನ್ನು ಪ್ರಸನ್ನಗೊಳಿಸ್ತದೆ. ನೋಡಿ ಸಂತೋಷ ಪಡೋದು ಪ್ರೇಮ, ನೋಡಿ ಅದರಾಗ ಮುಳುಗಿ ಹೋಗೋದು, ಹುಚ್ಚಾಗೋದು ಮೋಹ. ಒಮ್ಮೆ ಮುಳುಗಿದರೆ ಹೊರಗೆ ಬರೋದೇ ಕಷ್ಟ. ಒಂದು ಸಲ ಒಂದು ಹಂಸ, ಹೇಗೆ ಹಂಸ ಅಂದ್ರೆ ಮಾನಸ ಸರೋವರದಲ್ಲಿ ತೇಲುವ ಹಂಸ. ಅದು ಎಲ್ಲಿ ಮನುಷ್ಯನ ಸ್ಪರ್ಶವೇ ಇರೋದಿಲ್ಲ, ಅಂಥ ಬೆಟ್ಟಗಳಿಂದ ಬಂದ ನೀರು ಎಲ್ಲಿ ನಿಂತಿರ್ತದೆ ಅಂಥಲ್ಲೇ ಅದು ತೇಲುವಂಥ ಒಂದು ಹಂಸ ಒಂದು ಸಲ ಜಗತ್ತು ನೋಡ್ಬೇಕಂತ ಬಂತು.
ಈಗ ಹಾರ್ಯಾಡ್ಕೋತ ಜಗತ್ತ ನೋಡಿರಲಿಲ್ಲ, ಅದು ಅಲ್ಲೇ ಇತ್ತು. ಸುಮ್ಮನೆ ನೋಡೋಣ ಹೇಗದ ಅಂತ ಬಂತು. ಆ ಬಳಿಕ ಸಾವಕಾಶ ಹಾಗೆ ಹಾರಾಡ್ತಾ ಒಂದು ಕೆರೆಗೆ ಬಂತು. ಅಲ್ಲಿ ಒಂದು ಕುಟುಂಬ ಇತ್ತು ಕೆರೆಯೊಳಗೆ. ಕೆರೆಯೆಲ್ಲ ಒಣಗಾಕ ಬಂದಿತ್ತು, ರಾಡಿ ಹರಿವಿತ್ತಲ್ಲ, ಅಲ್ಲಿ ಒಂದು ಕುಟುಂಬ ಇತ್ತು. ಅದು ವರಾಹ ಕುಟುಂಬ, ಗೊತ್ತಾತಲ್ಲ? ವರಾಹ ಕುಟುಂಬ. ವರಾಹ ಅಂದರೆ ವರಾಹ ಕುಟುಂಬ. ಏನು ಮಕ್ಕಳು ಮರಿ 1 2 ಭಾಳ ಮಸ್ತಾಗಿ ಅದೇನು ರಾಡಿತ್ತಲ್ಲ ಅದ್ರಾಗ ಮಲ್ಕೊಂಡಿದ್ದು ಎಲ್ಲ, ಒಂದರ ಮೇಲೆ ಒಂದು. ಅವು ಮರಿಗಳೇ, ತಾಯಿ ಮಲಗ್ಯದ ಅದರ ಮೇಲೆ ಇವೆಲ್ಲ ಮರಿಗಳು ಓಡಾಡ್ತಾವ ರಾಡ್ಯಾಗ ಮಸ್ತಾಗಿ ಮುಖಕ್ಕೆ ರಾಡಿ, ಮೈಯಾಗ ರಾಡಿ, ಎಲ್ಲ ಕಡೆ ರಾಡಿ ಹಚ್ಚಿಕೊಂಡು ಇಷ್ಟು ಆನಂದ ಆಗಿತ್ತು. ಅದು ತಾಯಿ ಅಂತಿತ್ತು, ನಾನು ಸ್ವರ್ಗದಾಗ ಅದೀನಿ, ಮಕ್ಕಳು ಅಂಥವು. ಅವತಾರ, ವರಾಹ ಅವತಾರ. ಏನು ನೋಡ್ಬೇಕು ಅದು. ಅದು ದೊಡ್ಡ ಹಂದಿತ್ತಲ್ಲ, ಅದು ವರಾಹ ಅದಿತ್ತಲ್ಲ, ಹೊರಗೆ ಕೂತ್ಕೊಂಡು ತನ್ನ ಕುಟುಂಬ ಎಲ್ಲ ನೋಡಿ ಎಷ್ಟು ಆನಂದ ಪಡ್ತಿತ್ತು. ಅದು ಅದ್ಭುತ. ಅವಾಗ ಹಂಸ ಅಲ್ಲಿಗೆ ಬಂತು. ಪಾಪ ಎಷ್ಟು ಹೊಲಸ್ನಾಗದಾರ ಇವ್ರನ್ನ ನನ್ನ ಇದಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ಎಲ್ಲಿಗೆ ಮಾನಸ ಸರೋವರಕ್ಕೆ ಇವರನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಎಷ್ಟು ಹೊಲಸ, ಏನು ಮಾತು ಎಲ್ಲ. ಅದಕ್ಕೆ ಅದು ಅಲ್ಲಿ ಇಳೀತು. ಇವರು ಕೂಡ ಮಾತಾಡಕ್ಕೆ ಪ್ರಾರಂಭ ಮಾಡ್ತು. ತನ್ನ ಪರಿಚಯ ಹೇಳ್ಕೋತು, ನಾ ಇಂಥಲ್ಲದೀನಿ ಅಂಥಲ್ಲದೀನಿ, ಬಹಳ ಚೆನ್ನಾಗ್ಯದ, ಬಹಳ ಸುಂದರ ಎಲ್ಲ ಹೇಳ್ತಿತ್ತು. ಏನು ಹೂಗಳು, ಕಮಲಗಳು, ಅವು ಇವು ಎಲ್ಲ ಹೇಳ್ತಿತ್ತು. ಇವಕ್ಕೆ ಅರ್ಥನೇ ಆಗಲಿಲ್ಲ. ಆವಾಗ ಮುಂದೆ ಹೋಗಿ ಅದೇನು ಮಾಡ್ತು, ನಾನು ಅಲ್ಲಿಂದ ಬಂದಿದ್ದೇನೆ, ಅದು ಸ್ವರ್ಗ ಇದ್ದಂಗದೆ, ಅದಕ್ಕೆ ನಿಮಗೆ ಆಮಂತ್ರಣ ಕೊಡ್ತೇನೆ, ನಾನು ದಾರಿ ತೋರಿಸ್ಕೋತ ಹೋಗ್ತೇನೆ ಮ್ಯಾಲೆ, ನೀವು ಬರ್ರಿ, ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಸ್ವರ್ಗ ಇದ್ದಂಗೆ ಅಲ್ಲಿ ಆರಾಮಿರಬಲ್ಲರಿ, ಈ ಹೊಲಸ ಅಲ್ಲಿಲ್ಲ ಅಂತ. ಆವಾಗ ಅವು ಮಾಲೀಕಿದ್ದಲ್ಲ ವರಾಹ ಯಜಮಾನ, ಇವರೆಲ್ಲ ಮಲ್ಕೊಂಡು ಮಜಾದಾಗಿದ್ದರು. ಅವ ಮಾಲೀಕ ಕೇಳ್ದ, ಯಾಕಡೆ ಅದ ಅಂತ. ಈ ಕಡೆ ಉತ್ತರ ಕಡೆ ಅದ. ಎಷ್ಟು ದೂರ ಅದ? ಏನಿಲ್ಲ, 1000 ಕಿಲೋಮೀಟರ್ ಅದ. ಅವಾಗ ಅಲ್ಲಿ ಏನದ ಎಲ್ಲ ಹೇಳ್ತಲ್ಲ, ಮತ್ತೊಮ್ಮೆ ಹೇಳ್ತು, ಹಿಂಗದ ಹಂಗದ. ಅವಾಗ ಅದು ಹೇಳ್ತು, ಅಲ್ಲಿ ಇದು ಅದಾನಂತ ಕೇಳ್ತು. ಈಗೇನು ನಾವು ಅದೇವಲ್ಲ, ಇದು ಅಲ್ಲಿ ಅದ ಏನು? ಇದು ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಬರಕ್ಕೆ ಸಾಧ್ಯ ಇಲ್ಲ. ಇದೇ ಇಲ್ಲ ಆದ ಬಳಿಕ ಅಲ್ಲಿ ಹೋಗಿರಿ ಏನು ಮಾಡೋದು? ಮೋಹ ಅಂತಾರಿದೆ. ಸಾರ ವಿವೇಚನ ಸಾಮರ್ಥ್ಯನೇ ಹೋಗಿಬಿಟ್ಟಿರ್ತದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟ ಅನ್ನೋದು ಅದಕ್ಕೆ ಕಾಣಿಸೋದೇ ಇಲ್ಲ. ಯಾಕೆ ಬೆಳೆದದ್ದಾದ್ರಾಗ ಉಳಿದದ್ದಾದ್ರಾಗ ಹೆಂಗೆ ಕಾಣಿಸ್ತದೆ ಹೊಲಸ? ಹಾಗೆ ನಮ್ಮದು ಒಮ್ಮೊಮ್ಮೆ ಹಿಂಗೆ ಹೊಲಸು ಮಾಡಿಕೊಂಡಿರ್ತೇವೆ, ಅವಾಗ ಯಾವುದೂ ಹಿಡಿಸೋದಿಲ್ಲ. ಇದು ಬೆಂಗಳೂರಾಗದ ಏನು, ಇದು ಮುಂಬೈದಾಗದ ಏನು, ಇದು ಕಲ್ಕತ್ತಾದಾಗದ ಏನು, ಹಿಂಗೆ ವಿಚಾರ ಮಾಡ್ತೀವಿ. ಆದರೆ ಇದು ಬೇರೆ, ಇದು ಹಂಸ. ಇದು ಬದುಕಬೇಕು, ಮನುಷ್ಯ ಹಂಸನಾಗಿ ಬಾಳಬೇಕು ಜಗತ್ತಿನಾಗ. ಜೀವ ಹಂಸ ಅಂತ ಇದಕ್ಕೆ ಶಬ್ದ ಬಳಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ಹಂಸ ಇದ್ದಂಗೆ, ಜೀವ ಹಂಸ ಆತ. ಹೊಲಸ
ಹೀಗೆ ಮನಸ್ಸಿನಿಂದ ತೆಗೆದು ಹಾಕಿದರೆ, ಮೋಹ ತೆಗೆದು ಹಾಕಿದರೆ ಏನು ಉಳಿತದಲ್ಲ ಅದೇ ಪ್ರಸನ್ನ ಮನಸ್ಸ. ಪ್ರೇಮ ತುಂಬಲಿ, ಪರಮ ಪ್ರೇಮವಾಗಲಿ, ಆದರೆ ಮೋಹವಾಗಬಾರದು. ಬೇಕು ಇಂಥದ್ದು. ಈ ಮೋಹ ಇದು ಯಾರಲ್ಲಿ ಅದ? ಸ್ವಲ್ಪ ಕಷ್ಟ ಹೇಳೋದು. ಯಾರಲ್ಲಿ ಇಲ್ಲ ಅಂತ ಕೇಳಬಹುದೇ ವಿನಃ ಯಾರಲ್ಲಿ ಅದ ಅಂತ ಕೇಳೋದು ಬಹಳ ಕಷ್ಟದ್ದು. ಯಾಕೆ ನಾವು ಬದುಕಿದ್ದೇ ಆ ರೀತಿ ಬದುಕಿರ್ತೇವೆ. ನಮಗದು ಹೊಲಸು ಕಾಣಲಾರದಂಗೆ ಆಗಿರ್ತದೆ, ಕಾಣದಂಗೆ ಆಗಿರ್ತದೆ. ಕಾಣಿಸ್ಲಿಲ್ಲ ನಿಮಗೆ ಹೊಲಸು ಕಾಣಿಸ್ಲಿಲ್ಲ. ಅದರಾಗ ಬೆಳೆದು ಅದನ್ನು ಮಾಡಿ ಆ ಬಳಿಕ ಜೀವನ ಅಂದರೆ ಏನು? ಅಷ್ಟೆ. ಈಟ್, ಡ್ರಿಂಕ್ ಆ್ಯಂಡ್ ಬಿ ಮೆರಿ. ಎಷ್ಟು ಚಂದ ಹೇಳಿದರು. ಈಟ್, ಡ್ರಿಂಕ್ ಅಂದರೆ ಏನರೇ ಅಲ್ಲ, ಬೇರೆ ಬೇರೆ. ಈಟ್, ಡ್ರಿಂಕ್ ಅಂದರೆ ಈಟ್ ಅಂದರೆ ಏನು ಫ್ರೂಟ್ಸ್ ಅಂತ ಅಲ್ಲ, ಡ್ರಿಂಕ್ ಅಂದರೆ ವಾಟರ್ ಅಂತಲ್ಲ, ಬೇ ಮೆರಿ ಅಂದ್ರೆ ಇಲ್ಲಿ ಕೂತು ಆನಂದ ಪಡ್ತೀರಿ ಇದು ಅಲ್ಲ. ಅವು ಬೇರೆ, ಖರ್ಚಾಗಿ ಹಂಗೆ ಆಗಬೇಕಾಗ್ತದೆ. ಅದು ಅಲ್ಲಿ ಹೋದ ಬಳಿಕ ಹೆಂಗೆ ಹೊರಗೊಂದು ಜಗತ್ತು, ಸುಂದರ ಜಗತ್ತದ ಹೆಂಗೆ ಗೊತ್ತಾಗೋದು ಹೇಳಿ? ಈಗ ಬೆಂಗಳೂರಾಗ ಸುಮ್ಮನೆ ಒಂದು ಕ್ಲಬ್ಬು, ಬೆಂಗಳೂರು ಬೇಡ ನಿಮ್ಮದು ಆಗ್ತದೆ. ಇಲ್ಲಿ ಮುಂಬೈದಾಗ ಯಾರ್ದಾರೆ ಅಲ್ಲೇ ಒಂದು ನೈಟ್ ಕ್ಲಬ್ಬು, ಅಲ್ಲಿ ಹೋಗಿ ಮಸ್ತಾಗಿ ಅಂತ ಒಳ್ಳೆ ಟೇಬಲ್ಗಳು, ಮ್ಯಾಲೆ ಸುಂದರ ಅವೆಲ್ಲ ಗ್ಲಾಸುಗಳು, ಅವು ಇವು ಉಳಿದು ಎಲ್ಲ ಹೀಗೆ ಅದನ್ನು ಕೊಡೋರು, ಓಡಾಡ್ತಾ ಇರುವವರು, ಇದೆಲ್ಲ ನೋಡ್ಕೋತ ಇರುವಾಗ ಈ ಪರಿಸರ ಹೆಂಗೆ ಜ್ಞಾನ ಆಗ್ತದೆ? ಎಷ್ಟು ಸುಂದರವಾದ ಪರಿಸರ, ಎಷ್ಟು ಮಧುರ, ಏನು ಗಾಳಿ, ಏನು ವಾತಾವರಣ, ಎಂಥ ಬೆಳಕ. ಇದು ಹೆಂಗೆ ಭಾನಕ್ಕೆ ಆವಾಗ, ಈಗಲ್ಲ ಆವಾಗ ಅಲ್ಲಿ ಕೂತಾಗ ಇದು ಹೆಂಗೆ ಭಾನಕ್ಕೆ ಬರ್ತದೆ? ಇಂಥ ಪ್ರೇಮಳ ವಾತಾವರಣ ಅಲ್ಲಿ ಹೆಂಗೆ ಭಾನಕ್ಕೆ ಬರ್ತದೆ? ಸತ್ಯಂ ಶಿವಂ ಸುಂದರಂ ಅಂತ ಅನ್ನಿಸ್ತದೆ. ಅಲ್ಲಿ ಸತ್ಯ ಅದೇ. ಯಾವುದು ಟೇಬಲ್ ಮ್ಯಾಗ ಏನದ ಅದೇ, ಎಲ್ಲರೂ ಅವರೇ. ಇಲ್ಲೆಲ್ಲ ಅಲ್ಲಿ ಕೂತಾಗ ಎಲ್ಲರೂ ಅವರೇ, ಹುಡುಗರಿದ್ರು ಅವರೇ, ಮುದುಕರಿದ್ರು ಅವರೇ, ಎಲ್ಲರೂ ಇದ್ರು ಅವರೇ. ಯಾಕೆ? ಆನಂದ ಅದಾರ. ಯಾರೋ ಹಾಕೋರು, ಇವರು ಕುಡಿಯೋರು, ಮಸ್ತ್ ಆಗಿದೆ. ಹಾಕಿದ್ದಕ್ಕೂ ಹಣ, ಕುಡ್ದದ್ದಕ್ಕೂ ಹಣ, ಕುಂತಿದ್ದಕ್ಕೂ ಹಣ, ನಕ್ಕರು ಹಣ, ಎಲ್ಲನೂ ಕಿಶೆ ಸಂಪೂರ್ಣ ಬರಿದ ಮಾಡಿಕೊಂಡು ಹೊರಗೆ ಬಂದ ಬಳಿಕ ಜಗತ್ತು ಹೆಂಗದ ಗೊತ್ತಾಗ್ತದವ. ಅಲ್ಲಿ ತಕ ಗೊತ್ತಾಗೋದೇ ಇಲ್ಲದ. ಅಲ್ಲಿ ಕೂತಾಗ ಬಾಗಲಕೋಟೆ ನೆನಪಾಗ್ತದೇನು? ಮನ್ಯಾಗ ತಾಯಿ ತಂದೆ ನೆನಪಾಗ್ತಾರೇನು? ಆವಾಗ ಇದು ಸುಂದರ ಸೃಷ್ಟಿ ನೆನಪಾಗ್ತದೇನು? ಆವಾಗ ದೇವ್ರ ನೆನಪಾಗ್ತದೇನು? ದೇವ್ರಂದ್ರೆ ಏನು? ವಿಶ್ವ, ಅದ್ಭುತ ಪವಿತ್ರ ವಿಶ್ವ ನೆನಪಾಗ್ತದೇನು? ಆವಾಗ ಎಲ್ಲರೇ ಜ್ಞಾನೇಶ್ವರ, ಬಸವಣ್ಣ. ಅವಾಗ ಯಾವ ಬಸವಣ್ಣ? ಎಷ್ಟು ಆನಂದ ಇರ್ತದೆ ಅವಾಗ. ಯಾವ ಬಸವಣ್ಣ? ಅವಾಗ ಯಾವುದು? ಅವಾಗೇನಿಲ್ಲ. ಅವಾಗ ಕೇವಲ ಇಟಾಲಿಯನ್, ಇಂಗ್ಲಿಷ್, ಅಮೇರಿಕನ್ ಡ್ರಿಂಕ್ಸ್. ಅದು ಹೋಗೇ ಅದ, ಮುಗ್ಧಾಗ್ಯಾನ, ಮುಳುಗೇ ಹೋಗ್ಯಾನ. ಇಂಥ ಮನುಷ್ಯನ ಮನಸ್ಸು ಪ್ರಸನ್ನತೆಯನ್ನು ಅನುಭವಿಸೋದು ಹೇಗೆ? ಜೀವನವನ ಪ್ರಸಾದ ಇಂಥ ಮನಸ್ಸಿನಿಂದ ಮಾಡೋದು ಹೇಗೆ ಸಾಧ್ಯ? ಬರೀ ನೀರ ಕುಡಿದು ಸ್ವರ್ಗದ ಸೌಖ್ಯ ಅನುಭವಿಸಬಹುದು ಈ ಜಗತ್ತಿನ. ಹಾಲಿನಂಥ ಅಮೃತ ಈ ವಿಶ್ವದೊಳಗೆ ಯಾವುದಿಲ್ಲ. ಅಂಥ ಹಾಲಿನಂಥ ಅಮೃತ ಕುಡಿದು ಅನುಭವಿಸಬಹುದು. ಬರೀ ವಾಸನೆ, ನಿಸರ್ಗದ ವಾಸನೆ ಪಡೆದು ದಿವ್ಯ ಗಂಧವನ್ನು ಅನುಭವಿಸಬಹುದು. ಅಂಥ ಅದ್ಭುತವಾದಂಥ ಸೃಷ್ಟಿ. ಇಟ್ ಈಸ್ ದ ಕ್ರಿಯೇಷನ್
ಆಫ್ ಗಾಡ್. ಇದೇನು ನಾ ಮಾಡಿದ್ದಲ್ಲ, ನೀವು ಮಾಡಿದ್ದಲ್ಲ, ಸಾಕ್ಷಾತ್ ಭಗವಂತ ಏನೋ ಒಂದು ವಿಶ್ವ ಸಾಮರ್ಥ್ಯ ಅದ, ಅದು ರೂಪಿಸಿದ್ದು ಈ ಜಗತ್ತ. ಎಷ್ಟು ಅದ್ಭುತ ಇರಬೇಡ. ಇದರದೇ ಒಂದು ನಾನು ಚಿತ್ರ ಬರೆದ್ರೆ ಅದಕ್ಕೆ ಲಕ್ಷಗಟ್ಟಲೆ ಬೆಲೆ ಬರ್ತದೆ. ಇದನ್ನೇ ನಿರ್ಮಾಣ ಮಾಡಿದ್ದ ಕೈ ಅದ ಅಲ್ಲ, ಅದರ ಹಿಂದೆ ಎಂಥ ಅದ್ಭುತ ಕೈ ಅದ. ದೇವರಂದ್ರೇನು? ಸುಮ್ಮನೆ ಒಂದು ಕ್ರಿಯಾ ಸಾಮರ್ಥ್ಯ. ಯಾರು ಸುಮ್ಮನೆ ಹೀಗೆ ದೀಪ ಹಚ್ಚಿ ಆಕಾಶದಾಗ ಹಿಂಗೆ ತೇಲಿ ಬಿಟ್ರೋ ಅದು ಕೈಯ, ಅದು ದೇವರು. ಸೂರ್ಯನ ಹಿಂಗೆ ಹಚ್ಚಿ ತೇಲಿ ಬಿಟ್ರೋ, ಚಂದ್ರನ ಹೀಗೆ ತೇಲಿ ಬಿಟ್ರೋ, ಇಷ್ಟೆಲ್ಲ ಜನತೆಯನ್ನ ಸುಮ್ಮನೆ ಹೀಗೆ ತೇಲಿ ಬಿಟ್ರು. ಯಾರೋ? ದೇವರು. ಅವ್ರು ನಾವು ನೋಡ್ಲಿ ಬಿಡ್ಲಿ ಅದು ಪ್ರಶ್ನೆ ಅಲ್ಲ. ಅದು ದೇವರಂದ್ರೆ ವಸ್ತು ಅಲ್ಲ. ಗಾಡ್ ಈಸ್ ಎ ವರ್ಬ್. ಹಿ ಈಸ್ ಇನ್ ಕ್ರಿಯೇಷನ್, ಹಿ ಈಸ್ ಇನ್ ಮೂವ್ಮೆಂಟ್. ಅದು ದೇವರಂದ್ರೆ ಸುಮ್ಮನೆ ವಸ್ತು ಅಲ್ಲ. ಅದ್ಭುತವಾದ ಕಾರ್ಯಗಳೇನು ನಡೀತಾ ಇದ್ದಾವ, ಕಾರ್ಯರೂಪದಲ್ಲಿ ದೇವರು, ಕಾರ್ಯರೂಪದಲ್ಲಿ ದೇವರು. ನೀವು ಹಾಗೆ ಕಾರ್ಯರೂಪದಲ್ಲಿ ನೀವು ಬರೇ ವಸ್ತು ಅಲ್ಲ. ನೋಡೋ ಕ್ರಿಯಾ, ಮಾಡೋ ಕ್ರಿಯಾ, ಹಿಡಿಯೋ ಕ್ರಿಯಾ, ನಡೆಯೋ ಕ್ರಿಯಾ, ಕ್ರಿಯಾದ ಮಧ್ಯೆ ನಾವು ಅಂಥ ಅದು ಜಗತ್ತು. ಇಷ್ಟು ಸುಂದರವಾದಂಥ ಜಗತ್ತು ನಾವು ಬಂದು ಹೊಲಸು ಮಾಡೋದೇ ವಿನಃ ಅದು ಹಾಗಿರೋದಿಲ್ಲ. ಹೀಗೆ ಮುಳುಗದಂಗ ಪ್ರೇಮವನ್ನು ಮಧುರಗೊಳಿಸಿಕೊಂಡು ಉದಾತ್ತಗೊಳಿಸುವಂಥ ಪ್ರಯತ್ನ ಮಾಡಿದರೆ ಜಗತ್ತ ಪ್ರಸಾದವಾಗ್ತದೆ.